ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಪ್ರತಿ ದಿನದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಬೇಡಿಕೆಗಳು ಅನೇಕವಾಗಿ ಇರುತ್ತದೆ. ಆದರೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಎಂದು ಯೇಸು ಕ್ರಿಸ್ತನು ನಮಗೆ ಹೇಳಿಕೊಟ್ಟಿದ್ದಾರೆ. ಪ್ರಿಯರೇ, ನಾವು ಪರಲೋಕದ ತಂದೆಯನ್ನು ನೋಕಿ ಪ್ರಾರ್ಥಿಸುತ್ತೇವೆ. ನಮ್ಮ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರಿಂದಲೇ. ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ತೊಳೆದು ಶುದ್ಧಪಡಿಸಿದ್ದಾನೆ ಎಂದು ನಂಬಿ, ತಂದೆಯು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿ ನಮ್ಮನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಕೊಟ್ಟಿದ್ದಾನೆ ಎಂದು ನಾವು ತಿಳಿಯುವಾಗ, ನಾವು ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಬೇಕು. ಆಗ ನಮಗೆ ಸಿಕ್ಕುವುದು, ಆನಂದವು ಪರಿಪೂರ್ಣವಾಗುವುದು. ಲೋಕದಲ್ಲಿ ನಮಗೆ ಸಿಕ್ಕುವ ಆನಂದವು ಶಾಶ್ವತವಿಲ್ಲ, ಅದರಲ್ಲಿ ಪರಿಪೂರ್ಣತೆ ಇರುವುದಿಲ್ಲ. ಆದರೆ ನಮ್ಮ ಪರಲೋಕದ ತಂದೆ ಕೊಡುವ ಆನಂದದಲ್ಲಿ ಪರಿಪೂರ್ಣತೆ ಇರುವುದು. ಪ್ರಿಯರೇ, ನೀವು ಗಮನಿಸಿದ್ದೀರಾ? ಪ್ರತಿದಿನ ನಾವು ಬೇಡುವಾಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನ ಹೆಸರಿನ ಮೇಲೆ ಬೇಡುತ್ತೇವೆ ಮತ್ತು ಬೇಡಿದ್ದನ್ನು ಹೊಂದಿದ್ದೇವೆ ಎಂದು ನಂಬುತ್ತೇವೆ ಎಂದು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ನಾವು ವಾಕ್ಯದ ಪ್ರಕಾರವಾಗಿ ಬೇಡುತ್ತೇವೆ. ನಾವು ಯಾವ ಸ್ಥಿತಿಯಲ್ಲಿದ್ದರೂ ನಮ್ಮನ್ನ ತಳ್ಳಿ ಬಿಡದೆ ನಮ್ಮನ್ನ ಸ್ವೀಕರಿಸುವ ತಂದೆಗೆ ನಾವು ಪ್ರತಿದಿನ ನಮ್ಮನ್ನ ಒಪ್ಪಿಸಿಕೊಡಬೇಕು. ಪ್ರಿಯರೇ, ನಾವು ಮತ್ತೊಬ್ಬರಿಗಾಗಿ ಬೇಡುವ ಆತ್ಮವನ್ನು ಕೂಡ ಆತನು ನಮಗೆ ಕೊಟ್ಟಿದ್ದಾನೆ. ತಂದೆಯಾದ ದೇವರು ಭೂಮಿ ಆಕಾಶವನ್ನು ಸೃಷ್ಟಿಸಿ ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿ ನನ್ನ ಮತ್ತು ನಿಮ್ಮನ್ನು ಪಾಪಗಳಿಂದ ಬಿಡಿಸಿ ಈಗ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸುವ ದೇವರನ್ನು ಸ್ತುತಿಸುತ್ತಾ ಪ್ರಾರ್ಥಿಸೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಕಲಿಸಿಕೊಟ್ಟುವಂತ ಪ್ರಕಾರವಾಗಿ ನಾವು ಪ್ರತಿ ದಿನದಲ್ಲೂ ಬೇಡುತ್ತೇವೆ. ನೀನೇ ಈ ದಿನದಲ್ಲಿ ಈ ವಾಕ್ಯವನ್ನು ನಮಗೆ ಕರ್ತನೇ ಆಶೀರ್ವದಿಸಿ ಕೊಟ್ಟಿದ್ದೀ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲ ಕುಟುಂಬಗಳನ್ನು ನಿನ್ನ ಮುಂದೆ ಒಪ್ಪಿಸುತ್ತೇವೆ ಕರ್ತನೆ. ಈ ದಿನದಲ್ಲಿ ಕೊಟ್ಟಂತ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳಲು ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ನಮಗೆ ನೀಡುತ್ತಾ ನೀನು ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ನೀನು ಕೊಟ್ಟಂತ ಜೀವಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಹಗಲಿರಲು ಸ್ಮರಿಸುತ್ತಾ ಕರ್ತನೆ, ನಿನ್ನ ಮಹಿಮೆಗಾಗಿ ನಾವು ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ನೀನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.